ಇದು ಒಂದು ಏನು ಡಿಲಿಮಿಟೇಷನ್ ಆಗಲಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಆದರೆ ನೀವಿವತ್ತು ಮೀಸಲಾತಿ ಅಂತ ಹೇಳ್ತೀರಲ್ಲ, ಕರ್ನಾಟಕದಿಂದ ಎಷ್ಟು ಎಂ ಪಿಗಳು ಇವತ್ತು ಇದ್ದಾರೆ ಹೇಳಿ? ಮಹಿಳೆಯರು 3-4 ಅಷ್ಟೇ. ನಾವು ಬೆರಳಲ್ಲಿ ಎನಿಸ್ಬೇಕು. ಕೊಡಿ, ನೀವು 50% ಕೊಡಿ. ಯಾಕಂದರೆ ನಮ್ಮ ದೇಶದಲ್ಲಿ 48% ಮಹಿಳೆಯರಿದ್ದಾರೆ. ಸೊ ನೀವು 50% ಕೊಡಿ, 33% ಕೊಡಬೇಡಿ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಈಗಾಗಲೇ ಲೋಕಸಭೆಯಲ್ಲಿ ದೊಡ್ಡ ಗದ್ದಲ ಆಗಿರ್ತಕ್ಕಂಥದ್ದು. ಕ್ಷೇತ್ರ ಪುನರ್ವಿಂಗಡಣೆ ಹೆಸರಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ದೊಡ್ಡ ಮಟ್ಟದ ಧ್ವನಿ ಈಗಾಗಲೇ ಎತ್ತಿರ್ತಕ್ಕಂಥದ್ದು. ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಟಾಲಿನ್ ಹೇಳ್ತಿದ್ದಾರೆ, ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ದಕ್ಷಿಣ ರಾಜ್ಯಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಮಟ್ಟ ಹಾಕುವ ತಂತ್ರ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕಾ ಬೇಡ? ಆಗ ಆ ಮುಖಾಂತರ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿನಾ? ಖಂಡಿತ ಇಲ್ಲ. 76 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ದೇಶದ ಅರ್ಧದಷ್ಟು ಜನರಿಗೆ ಸಂಪೂರ್ಣ ಹಕ್ಕು ಈಗ ಸಿಗಲಿದೆ. ಇದೇ ನಾರಿ ಶಕ್ತಿ ವಂದನಾ ಅಧಿನಿಯಮ, ಈ ಒಂದು ಏನು ಮಸೂದೆಯನ್ನು ಜಾರಿಗೆ ತರ್ತಾರೆ, ಈ ವಾಹಿನಿ ಮುಖಾಂತರ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನೀವೀಗೊಂದು ಕೇಳಿರೋ ಕ್ವಶನ್, ದಕ್ಷಿಣ ಭಾರತ ಕಮ್ಮಿ ಅಂತ ಹೇಳಿ, ಒಂದು ನನಗೆ ನೆನಪಿಗೆ ಏನಕ್ಕೆ ಇದನ್ನು ಹೇಳ್ತಾರಂತೆ ಒಂದು ವಿಷಯ ನಾನು ಹೇಳಲೇಬೇಕು. ನಾನಿಲ್ಲಿ ನಮ್ಮ ಕರ್ನಾಟಕದ ಬಗ್ಗೆನೇ ಮಾತಾಡೋಣ. 28 ಸೀಟ್ MP ಸೀಟ್ ಇದೆ. ಅದು ಅದರ ಅರ್ಧ ಅಂದರೆ 14 ಆ್ಯಡ್ ಮಾಡಿದರೆ 42 ಸೀಟ್ ಆಗುತ್ತೆ. ಯಾವಾಗ 28 ಇದ್ದದ್ದು 42 ಆಗೋದು ಕಾಂಗ್ರೆಸ್ಗೆ ಬೇಡ ಅಂತ ಹೇಳ್ತಾರೆ. ಅದೇ ಥರ 224 ಸೀಟ್ ಇದ್ದದ್ದು 336 ಆಗುತ್ತೆ. ಅದು ಬೇಡ ಅಂತ ಹೇಳಿದ್ರೆ ನಿಜಕ್ಕೂ ಮಹಿಳೆಯರು ಇಲ್ಲಿ ರಾಜಕೀಯದಲ್ಲಿ ಬರೋದು ಬೇಡ ಅಂತ ಇವರ ಒಂದು ಅನಿಸಿಕೆನ, ಅಥವಾ ವಿರೋಧ ಮಾಡಲೇಬೇಕು ಅಂತ ಮಾಡ್ತಿದ್ದೀರಾ? ಈಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಣ. ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಬಗ್ಗೆ ಬೇಡ. ಉತ್ತರ ಕರ್ನಾಟಕದಲ್ಲಿ 80 ಸೀಟ್ ಇದೆ, ಅದರ 50% ಅಂದರೆ 40, 120 ಸೀಟ್ ಆಗುತ್ತೆ. ಇಲ್ಲಿ 28 ಇದ್ದದ್ದು 42 ಆಗುತ್ತೆ, ಅಲ್ಲಿ 80 120 ಆದಾಗ ವ್ಯತ್ಯಾಸ ಏನಾಗುತ್ತೆ? ಎಲ್ಲ ಕಡೆನೂ 50% ಜಾಸ್ತಿ ಆದಾಗ ವ್ಯತ್ಯಾಸ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ 1971ನಲ್ಲಿ ಬರೋಣ, ಅವ್ರು ಮಾತಾಡಿದ ಇದಕ್ಕೆ ಬರೋಣ. 1971ನಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು, 494 ಕ್ಷೇತ್ರ ಇತ್ತು. 1961ನಲ್ಲಿ 43 ಕೋಟಿ 90 ಲಕ್ಷ ಜನಸಂಖ್ಯೆ ಇತ್ತು, 572 ಕ್ಷೇತ್ರ ಆಯಿತು. ಅದಾದ ತಕ್ಷಣ 1971ನಲ್ಲಿ 54 ಕೋಟಿ 80 ಲಕ್ಷ ಜನ ಇತ್ತು, 543 ಕ್ಷೇತ್ರ ಆಯಿತು. 1971ನಲ್ಲಿ ಇದೇ UPS ಸರ್ಕಾರ ಏನಂತ ಹೇಳಿದೆ? 2026ಕ್ಕೆ ನೀವು ಜನಗಣತಿ ಮಾಡಬೇಕು. 2021 20 ವರ್ಷ. ಸುಳ್ಳಲ್ಲ. ನಾನು ಸುಳ್ಳು ಹೇಳ್ದೆ, ಅವ್ರು ಮಾತಾಡ್ಲಿ. ನಾನು ಇದು ಅಲ್ಲ ಮಾತಾಡ್ಬೋದಾ ಅಂದ್ರೆ ಮಾತಾಡಿಲ್ಲ. ಅಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ನಾರಿ ಶಕ್ತಿಗೆ, ಮಹಿಳೆಯರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರೆ ಅಂತ ಇದೇ ಗೊತ್ತಾಗುತ್ತೆ. ನಾರಿ ಶಕ್ತಿ ವಂದನಾ ಕಾಯ್ದೆ ಇದು ರಾಜಕೀಯ ಲಾಭ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ನಾರಿ ಶಕ್ತಿ ಇದು ಭಾರತದ ಪ್ರಜಾಪ್ರಭುತ್ವದ ಇದೊಂದು ಈಗಿನ ಒಂದು ಅತ್ಯವಶ್ಯಕತೆ ಇರುವಂತ ಈಗಿನ ಅವಶ್ಯಕತೆ. ಮಹಿಳೆಯರಿಗೆ ನೀವು ಯಾವತ್ತೂ ಈ ಅವಕಾಶ ಕೊಡಬೇಕಾಗಿತ್ತು. 33% ದಶಕಗಳಿಂದ ನಾವು ಎಲ್ಲೆಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆ ಯಾವ ತರ ಕೆಲಸ ಮಾಡಬಲ್ಲಳು ಎನ್ನುವುದನ್ನು ಸುಸಂದರ್ಭವಾಗಿ ಸಮರ್ಥಳಾಗಿದ್ದಾಳೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀವಿ. ಇವತ್ತು ವಿಧಾನಸಭೆಯಲ್ಲಿ ಹಾಗೂ MP ಯಲ್ಲಿ 33% ಬಂದ್ರೆ ಕಾಂಗ್ರೆಸ್ಗೆ ಏನ್ ವ್ಯತ್ಯಾಸ? ಇದೇ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಇದನ್ನು ಯಾಕೆ ಮಾಡಿಲ್ಲ? ಇದೇ ಕಾಂಗ್ರೆಸ್ ಇಂದಿರಾ ಗಾಂಧಿ ಇದನ್ನು ಯಾಕೆ ಮಾಡಿಲ್ಲ? ಇವತ್ತು ಮಹಿಳೆಯರ ಬಗ್ಗೆ ಲಿಪ್ ಸಂಪದಿ ಭಾಷಣ ಬೇಡ. ನಾನು ಹೇಳ್ತಿರೋದು, ಇವತ್ತು ಈ ಬಿಲ್ ನ ಇವರು 3 ದಿನ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ನಿನ್ನೆ, ಇವತ್ತು, ನಾಳೆ 3 ದಿನ ಏಪ್ರಿಲ್ 16, 17, 18 ಈ ಚರ್ಚೆ ಏನಿದೆ ಎಲ್ಲರಿಗೂ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಮಗೆ ಕ್ರೆಡಿಟ್ ಬೇಡ, ಮಹಿಳೆಯರಿಗೆ ಅವಕಾಶ ಬೇಕು. ನಾವು ಹೇಳಿದ್ದು ಮಹಿಳೆ, ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ. ಹಾಗಾದ್ರೆ ಯಾಕ್ರಿ ನೀವು ಅವಕಾಶ ಕೊಡ್ತಾ ಇಲ್ಲ? ಈಗ ಕ್ಷೇತ್ರ ಪುನರ್ವಿಂಗಡಣೆ ಅಂತ ಹೇಳ್ತೀರಾ, ಒಂದು ಅರ್ಥ ಆಗ್ತಿಲ್ಲ. 50% ಎಕ್ಸ್ಟ್ರಾ ಅಂದಮೇಲೆ ಎಲ್ಲ ಕಡೆ ಎಕ್ಸ್ಟ್ರಾ ಆಗುತ್ತೆ. 1971ನಲ್ಲಿ ನೀವೇನು ಭಾಗ ಮಾಡಿದ್ದೀರಾ, ಯಾವ ಅನುಗುಣವಾಗಿ ಮಾಡಿದ್ದೀರಾ, ಅದೇ ಅನುಗುಣವಾಗಿ ಈಗಲೂ ಆಗ್ತಾ ಇದೆ. ಚರ್ಚೆಗೆ ಅವಕಾಶ ಇದೆ, ಪ್ರತಿಯೊಬ್ಬರು ಚರ್ಚೆ ಮಾಡಲಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ ನೋಡಿ, 409 ಜನ ವೋಟ್ ಹಾಕಿದ್ದೀರಾ, 185 ಜನ ಇದಕ್ಕೆ ವಿರೋಧ ಮಾಡಿದ್ದೀರಾ. ಆ 185 ಜನ ದೇಶದ ಸಂಸದರಿಗೆ ನಾನು ಕೇಳ್ಕೊಳ್ಳೋದು, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ನಿಮ್ಗೆ ತೊಂದರೆ ಏನು? ದಯವಿಟ್ಟು ಏನ್ ತೊಂದರೆ ಆಗ್ತಾ ಇದೆ? ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ ತೊಂದರೆ ಏನ್ ನಿಮ್ದು? ಇದೇ ನಿಮ್ಮ ಮಹಿಳಾ ಸಬಲೀಕರಣ? ಇದೇನ ನಿಮ್ಮ ಮಹಿಳಾ ಸಬಲೀಕರಣ? ಕ್ಷೇತ್ರ ಪುನರ್ವಿಂಗಡಣೆ ಅದು ಸುದೀರ್ಘವಾಗಿ
ದಿನಗಟ್ಟಲೆ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿ ಬಿಲ್ಲನ್ನು ತಂದಿರೋದು, ತಿದ್ದುಪಡಿ ಬಿಲ್ ಅಂತಂದು, ಅದಕ್ಕೆ ಜೊತೆಗೆ ಇದಕ್ಕಿದ್ದಂಗೆ ದಿಢೀರ್ನೆ ಪುನರ್ವಿಂಗಡಣಾ ಕ್ಷೇತ್ರ ಪುನರ್ವಿಂಗಡಣಾ ಬಿಲ್ಲನ್ನು ತಂದಿರೋದು ಉದ್ದೇಶವಾದರೂ ಏನು ಅಂತ ಚರ್ಚೆ ಆಗ್ತಿರ್ತಕ್ಕಂಥ. ಅಂದರೆ ನಿಮ್ಮ ಉದ್ದೇಶ 2029 ಚುನಾವಣೆಯ ಉದ್ದೇಶವಾ, ಅಥವಾ ಆ ಮುಖಾಂತರ ಉತ್ತರ ಭಾರತದಲ್ಲಿ ಉತ್ತರದ 7 ರಾಜ್ಯಗಳು ಹೆಚ್ಚು ಸ್ಥಾನಗಳನ್ನು ಕೊಡುವ ಮುಖಾಂತರ ತಾವು ಅಧಿಕಾರಕ್ಕೆ ಮತ್ತೆ ಇಡಲಿಕ್ಕೆ ತಂತ್ರನ? ಯಾಕಂದರೆ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದು ಅದು ವಿಸ್ತಾರವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು, ಆಯಿತಾ? ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಒಂದು ಕಡೆ ದಕ್ಷಿಣದ ರಾಜ್ಯಗಳು ಅತಿ ಹೆಚ್ಚು ಈ ದೇಶಕ್ಕೆ GST ಮುಖಾಂತರ ಅತಿ ಹೆಚ್ಚು ಈ ದೇಶಕ್ಕೆ ಟ್ಯಾಕ್ಸನ್ನು ಕಟ್ತಿರ್ತಕ್ಕಂಥದ್ದು, ಅತಿ ಜನಸಂಖ್ಯಾ ನಿಯಂತ್ರಣವನ್ನು ಮಾಡ್ತಿರ್ತಕ್ಕಂಥದ್ದು. ಉತ್ತರದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡ್ತಿಲ್ಲ. ಇದರ ಉದ್ದೇಶ ಏನು ನಿಮ್ಮದು? ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಯಾಕೆ ಆ್ಯಡ್ ಮಾಡಿದ್ರು ಇದ್ದಕ್ಕಿದ್ದಂಗೆ ದಿಢೀರ್ನೆ? ಸರಿ, ಒಂದು ಪ್ರಜಾಪ್ರಭುತ್ವದಿಂದ ಚುನಾಯಿತವಾದ ಸರ್ಕಾರಕ್ಕೆ ಶಾಸನಗಳನ್ನು ಮಾಡುವ ಅಧಿಕಾರ ಇದೆಯೋ ಇಲ್ವೋ? ಇದೆಯಾ? ಇದೆ, ಒಪ್ಕೊಳ್ತೀರಾ? ಅದು ಅದರ ಸರ್ಕಾರದ ಕರ್ತವ್ಯ, ಶಾಸಕಾಂಗದ ಕರ್ತವ್ಯನು ಶಾಸನಗಳನ್ನು ಮಾಡುವುದು. ನೆಕ್ಸ್ಟ್ ಬರ್ತೀನಿ. ನಿಮ್ಮ ಇವಾಗ ಪ್ರಶ್ನೆ ಏನಂದ್ರೆ, ಮಹಿಳಾ ಮೀಸಲಾತಿ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಎರಡು ಒಟ್ಟಿಗೆ ಯಾಕೆ ಬಂತು? ಮಧ್ಯದಲ್ಲಿ ಎಲೆಕ್ಷನ್ನು, ಈ 3 ವಿಚಾರಗಳಿದೆ. ಈ 3 ವಿಚಾರಗಳ ಬಗ್ಗೆ ಮಾತಾಡೋಣ. ನಿಮಗೆ ಲಾಸ್ಟು ಕ್ಷೇತ್ರ ಪುನರ್ವಿಂಗಡಣೆ ಯಾವ ವರ್ಷದಲ್ಲಿ ಆಯಿತು? ಅವತ್ತಿನ ಜನಸಂಖ್ಯೆ ಏನಿದೆ, ಇವತ್ತಿನ ಜನಸಂಖ್ಯೆ ಏನಿದೆ? ಇದು ಒಂದು ಪ್ರಶ್ನೆ. 140 ಕೋಟಿ. ನೆಕ್ಸ್ಟ್, ಒಂದು ಕಡೆ ನೀವು ಸೆನ್ಸಸ್ ಅನೌನ್ಸ್ ಮಾಡಿದ್ದೀರಾ, ಸೆನ್ಸಸ್ ಅನೌನ್ಸ್ ಮಾಡ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಹೇಳ್ತೀರಾ. ಆಯ್ತು, ಈ ಸೆನ್ಸಸ್ ಆಧಾರದ ಮೇಲೆ ಮಾಡ್ಬೇಕಲ್ಲ? ನೀವು 2011 ಸೆನ್ಸಸ್ ಆಧಾರದ ಮೇಲೆ ಮಾಡಿದ್ರು ಕೂಡ ಮತ್ತೆ 15 ವರ್ಷ ಆಗುತ್ತೆ. ಒಳ್ಳೆ ಪ್ರಶ್ನೆ ಕೇಳಿದಿರಾ. ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದರೆ 2011ನೇ ಇಸ್ವಿಯಲ್ಲಿ ಸೆನ್ಸಸ್ ಆಗಿತ್ತು. ಪುನಃ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬಾರ್ದು ಅಂತ ಯಾಕೆ ಹೇಳಿದ್ರು? ಯಾರು ಹೇಳಿದ್ರು ಮಾಡಬಾರ್ದು ಅಂತ? ಇದೆಲ್ಲ ಯಾರು ಹೇಳಿಲ್ಲ. ಮಾಡಬಹುದಾಗಿತ್ತಲ್ಲ. ಅವಾಗ ನೀವು ವಿರೋಧ ಪಕ್ಷದವರು ವಿರೋಧ ಮಾಡಿದ್ರ? ಇಲ್ಲ, ಮಾಡಬಹುದಾಗಿತ್ತು. ಮಾಡಬಾರ್ದು ಅಂತ ಯಾರು ಹೇಳಿದ್ರು? ಅದು ಒಂದು ಪ್ರಶ್ನೆ. ನೆಕ್ಸ್ಟ್, ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡೋಣ. ದೇಶದಲ್ಲಿ 24 ಇಯರ್ಸ್ 24 ವರ್ಷ ಒಂದ್ಸರಿ ಮಾಡ್ಬೇಕಂತ ಇರೋದು, ಅರ್ಥ ಆಯ್ತಾ? 24 ವರ್ಷ ಕ್ಷೇತ್ರ 2026ಕ್ಕೆ ಮಾಡ್ಬೇಕಾಗಿದ್ದು, ಅರ್ಥ ಆಯ್ತಾ? ರಿಸರ್ವೇಶನ್ ಅಮೆಂಡ್ಮೆಂಟ್ ಆಗಿದ್ದ ಹೊರತು ಕ್ಷೇತ್ರ ಪುನರ್ವಿಂಗಡಣೆ ಆಗಿಲ್ಲ. ಓಕೆ, ರಿಸರ್ವೇಶನ್ ಬಾರ್ಡರ್ ಇದಾಯ್ತು. ಓಕೆ, ಮತ್ತೆ ಇನ್ನೊಂದು ಬರ್ತೀನಿ, ಮಹಿಳಾ ಮೀಸಲಾತಿ ವಿಚಾರಕ್ಕೆ ಬರ್ತೀನಿ. ನಮ್ಮ ರಾಷ್ಟ್ರದಲ್ಲಿ 28 ರಾಜ್ಯಗಳಿದೆ. ಮುಖ್ಯಮಂತ್ರಿ 21 ರಾಜ್ಯಗಳ ಆಡಳಿತದಲ್ಲಿ ಇದ್ದೀರಾ. 21 ರಾಜ್ಯಗಳಲ್ಲಿ ಕೇವಲ 28 ರಾಜ್ಯಗಳಿದ್ದೀರಾ. ನಿಮ್ಮವ್ರು ಎಷ್ಟು ಮಹಿಳಾ ಮಂತ್ರಿಗಳು, ಮುಖ್ಯಮಂತ್ರಿಗಳು? ಒಬ್ರು ದೆಹಲಿ ಮುಖ್ಯಮಂತ್ರಿಗಳು ಎಷ್ಟು ಜನ ಆಗಿದ್ದಾರೆ? 12 ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂದ್ರೆ 12 ಮಹಿಳಾ ಮುಖ್ಯಮಂತ್ರಿಗಳಾಗಿರೋದು. ಕೇಂದ್ರ ಆಡಳಿತ ಪ್ರದೇಶ 8 ಇದೆ. ಕೇಂದ್ರ ಆಡಳಿತ ಪ್ರದೇಶ ಈಗ ಮಹಿಳಾ ಮುಖ್ಯಮಂತ್ರಿ ಆಗಿರೋದು. ಹೌದು, ನಿಮ್ದು ಯಾರೋ ಬಿಜೆಪಿ. ನಿಮಗೆ ಅಷ್ಟು ಕಾಳಜಿ ಇದ್ರೆ 21 ಪ್ಲಸ್ ಕೇಂದ್ರ ಸೇರಿ ಒಂದು 50% ಮಾಡಬಹುದಿತ್ತಲ್ಲ? ಅದಕ್ಕೆ ಡೆಲ್ಲಿಲಿ ಮಹಿಳಾ ಮುಖ್ಯಮಂತ್ರಿ ಮಾಡಿರೋದು ಯಾರನ್ನ? ಒಬ್ಬರನ್ನೇ ಮಾಡಿದಿರಲ್ಲ ಅಂತ. ಒಬ್ಬರನ್ನ ಅಂದ್ರೆ ನೋಡಿ, ನಿಮ್ಗೆ ಪ್ರಜಾಪ್ರಭುತ್ವ ಹೇಗೆ ನಡೆಯುತ್ತೆ ಅಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷನೂ ಕೂಡ ಪ್ರಜಾಪ್ರಭುತ್ವ ಇರಬೇಕು. ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ, ಒಂದು ಕುಟುಂಬ ಹೇಳೋದ್ರಿಂದ ಮುಖ್ಯಮಂತ್ರಿ ಆಗಲ್ಲ. ಸೊ ಹೇಗಂದ್ರೆ, ಶಾಸಕಾಂಗ ಪಕ್ಷದ ಕಾರ್ಯಕರ್ತರು ಸೇರಿ, ಶಾಸಕರು ಸೇರಿ, ಆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗೋದು ಹೊರತು ಯಾರೋ ಒಬ್ರು ಕುಟುಂಬದ ಒಬ್ಬರು ವ್ಯಕ್ತಿ ಹೇಳಿದ ತಕ್ಷಣ ಅವ್ರನ್ನ ಕೇಳ್ಕೊಂಡು ಬರ್ತೀನಿ. ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ. ಅವರು ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ ಅಂದ್ರೆ ಸರ್, ಮೊಸರಲ್ಲಿ ಕಲ್ಲು ಹುಡ್ಕೋದೇ ನೋಡಿ. ನಾವು ಮೊದಲಿಗೆ ಹೇಳ್ತಿರೋದು ಸೆನ್ಸಸ್ ಮಾಡಿ, ಸೆನ್ಸಸ್ ಆದ್ಮೇಲೆ ಡಿಲಿಮಿಟೇಷನ್ ಮಾಡಿ, ಮಹಿಳಾ ರಿಸರ್ವೇಶನ್ ಬಿಲ್ ತಗೊಂಬನ್ನಿ. ಮೇಡಮ್, 1 ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ನೋಡಿ ಸರ್, ಬಿಹಾರ ಮತ್ತು ಉತ್ತರ ಪ್ರದೇಶ, ಬಿಹಾರ ಒಂದಕ್ಕೇನೆ 97% ಹೆಚ್ಚಿನ ಒಂದು, ಈಗ ಡಿಲಿಮಿಟೇಷನ್ ಮಾಡಿದ್ರೆ 97% ಹೆಚ್ಚಾಗುತ್ತೆ ಲೋಕಸಭಾ ಕ್ಷೇತ್ರಗಳು. ಕರ್ನಾಟಕಕ್ಕೆ ಬರೀ 46% ಆಗುತ್ತೆ. ಅವಾಗ ನಮ್ಮ ರಾಜಕೀಯ ಅಸ್ತಿತ್ವ ಏನಾಗುತ್ತೆ ದಕ್ಷಿಣ ಭಾರತದ್ದು ಅನ್ನೋದೇ ನಮ್ಮ ಮುಖ್ಯ ಪ್ರಶ್ನೆ ಆಗಿದೆ. ಸುಮ್ಮನೆ ಇವರು ಕಣ್ಣರಿಸುವ ತಂತ್ರಗಳನ್ನ ಮಾಡಿಬಿಟ್ಟು ದಕ್ಷಿಣ ಭಾರತದ ರಾಜಕೀಯ ಅಸ್ತಿತ್ವವನ್ನ ಕಳೆಯೋದಕ್ಕೆ ಬಿಜೆಪಿ ಅವರು ಮಾಡ್ತಿರುವ ಒಂದು ಹುನ್ನಾರ. ಈಗಾಗಲೇ ದಕ್ಷಿಣ ಭಾರತ ಇವರಿಂದ ಸಾಕಷ್ಟು, ಬರೀ ಉತ್ತರ ಭಾರತದಲ್ಲಷ್ಟೇ ಬಿಜೆಪಿ ಏನು ಅವ್ರು ಹೇಳ್ತಾರೆ 50% ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರೋದು. ಅಲ್ಲಿಗೆ 50% ಅಂದರೆ 14 ಸೀಟ್ ಎಕ್ಸ್ಟ್ರಾ ಆಗುತ್ತೆ. ಈಗ ಉತ್ತರ ಪ್ರದೇಶದಲ್ಲಿ 80 ಇದೆ. 80 ಇದ್ರೆ 50% ಅಂದರೆ 40 ಜಾಸ್ತಿ ಆಗುತ್ತೆ, 120 ಆಗುತ್ತೆ. ಇಲ್ಲೂ ಅಷ್ಟೇ
28 ಇದೆ, 50% ಅಂದ್ರೆ 42 ಸೀಟ್ ಆಗುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ನೋಡಿ ಸರ್, ಬಿಹಾರದಲ್ಲಿ 40 ಸೀಟ್ ಇದೆ, 79 ಸೀಟ್ ಆಗುತ್ತೆ ಅಂದ್ರೆ 97% ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ 28 ಇರೋದು ಬರೀ 46% ಅಷ್ಟೇ ಜಾಸ್ತಿ ಆಗುತ್ತೆ. ಅವಾಗ ನಮಗೆ ರಾಜಕೀಯ ಪ್ರಾತಿನಿಧ್ಯ ಎಲ್ಲಿರುತ್ತೆ? ನಮ್ಮ ದಕ್ಷಿಣ ಭಾರತದವ್ರು ಇಲ್ಲ ಅಂದ್ರೂ ಸಹ ಅವರು ಸರ್ಕಾರ ಮಾಡ್ಬೋದು. ನಾವು ನಮ್ದು ಯಾವುದೇ ಒಂದು ಬೇಕಾಗಿಲ್ಲ, ಅವ್ರಿಗೆ ಎಲ್ಲಾನು ಅವರೇ ನಡ್ಸ್ಕೊಂಡು ಹೋಗ್ಬೋದು. ಅವಾಗ ನಾವು ನಮ್ಮ ಹಕ್ಕನ್ನ ಕೇಳಕ್ ಹೇಗಾಗುತ್ತೆ? ಈಗ ಆಲ್ರೆಡಿ ಕೇರಳ ಇರ್ಬೋದು, ಆಂಧ್ರ, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಇವತ್ತು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇರೋದು. ಇಲ್ಲಿಂದ ಹೋಗಿ ಎಲ್ಲಾ ಮುಖ್ಯಮಂತ್ರಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು ರಾಜಕೀಯವಾಗಿ